ಗಣನಾಥ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಗಣನಾಥ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯಗಳ ಗಣನಾಥ ಸಾಧಿಸಿದ ರಾಜ್ಯಗಳ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಗಣನಾಥ ಗಣನಾಥ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಹಿಂಗದೆ ಭಜಿಸುವೆನು ಗಣನಾಥ ಹಿಂಗದೆ ಭಜಿಸುವೆನು ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಮೊದಲ್ ವಂದಿಪೆ ನಿನಗೆ ಮೊದಲ್ ವಂದಿಪೆ ನಿನಗೆ गणनाथ सर्वर फल नहीं खात है सर्वर पिया ही न पान कही रहीम पर काज हित ಸಂಪತ್ತಿ ಸಂಚಹಿ ಸುಜಾನ. ಮರ ತಾನು ಬಿಟ್ಟ ಹೂ ಹಣ್ಣುಗಳನ್ನು ತಾನೇ ತಿನ್ನುವುದಿಲ್ಲ, ಸರೋವರ ತಾನು ಸಂಗ್ರಹಿಸಿದ ನೀರನ್ನು ತಾನೇ ಕುಡಿಯುವುದಿಲ್ಲ. ಹಾಗೆಯೇ ಸಜ್ಜನರು ಸಂಗ್ರಹಿಸಿದ ಸಂಪತ್ತು ಕೂಡ ಬೇರೆಯವರ ಹಿತಕ್ಕಾಗಿ ವಿನಿಯೋಗವಾಗುತ್ತದೆ ಎಂದು ಸಂತ ರಹೀಮರು ತಮ್ಮ ನುಡಿಯಲ್ಲಿ ಹೇಳಿದ್ದಾರೆ. ನಾವು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ SP ಗುರುದಾಸ್. ಹಿತಮಿತವಾದ ತೂಕದ ಮಾತು, ತಾಳ್ಮೆ, ಸೌಜನ್ಯದ ಮೂರ್ತಿ ಇವರ ಸೂಕ್ತ ಮಾರ್ಗದರ್ಶನದಲ್ಲಿ ವಿಶ್ವಕರ್ಮ ಕಲಾ ಪರಿಷತ್ತಿಗೆ ಆರ್ಥಿಕ ಸಮಸ್ಯೆ ಇದ್ದರೂ ಉಳಿದ ವಿಚಾರದಲ್ಲಿ ಯಾವುದೇ ಎಡರು ತೊಡರುಗಳಿಲ್ಲದೆ ಅದು ಮುನ್ನಡೆಯುವಂತೆ ಮಾಡುತ್ತಿದ್ದಾರೆ. ಸರ್, ನಿಮಗೆ ಸ್ವಾಗತ. ಕಲಾವಿದರಾದ ಶ್ರೀ PN ಆಚಾರ್ಯರವರೇ, ಈಗಾಗಲೇ ನಮ್ಮ ಕಲಾವಿದರ ಕಲಾ ಪ್ರದರ್ಶನ ವಿದ್ಯಾರ್ಥಿಗಳಿಗಾಗಿ ಕಲಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೇವೆ. ಸುಮಾರು 40 ಮಂದಿ ಕುಶಲಕರ್ಮಿಗಳಿಗೆ ಕೇಂದ್ರ ಸರ್ಕಾರದ ಆರ್ಟಿಸನ್ ಕಾರ್ಡ್ ಸೌಲಭ್ಯ ಒದಗಿಸುವ ಕಾರ್ಯ ಮಾಡಿದ್ದೇವೆ. ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಕೃತಿ ಪರಂಪರೆಗಳ ಕಡೆಗೆ ಸೆಳೆಯುವ ಉದ್ದೇಶದಿಂದ ಭಕ್ತಿ ಸಿಂಚನ, ಜ್ಞಾನ ಸಿಂಚನ, ಚಿತ್ರಸಿಂಚನ ಎಂಬ ಹೆಸರಿನ ಭಕ್ತಿಗೀತೆ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ ಹಾಗೂ ಛಾಯಾ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೆವು. ಈಗ ಕಲಾವಿದರಿಗೆ, ಶಿಲ್ಪಿಗಳಿಗೆ, ಕುಶಲಕರ್ಮಿಗಳಿಗೆ ಸಂಘಟನೆಯ ಮೂಲಕ ಬಲ ತುಂಬುವ ಉದ್ದೇಶದಿಂದ ಹುಟ್ಟಿರುವ ವಿಶ್ವಕರ್ಮ ಕಲಾ ಪರಿಷತ್ ಸಂಸ್ಥೆಯು ಪರಂಪರೆ ಸಂರಕ್ಷಣೆ ಹಾಗೂ ಸೃಜನಶೀಲತೆಯ ಉದ್ದೀಪನದ ಉದ್ದೇಶದಿಂದ ವಿಶ್ವಂ ಸ್ಕೂಲ್ ಆಫ್ ಆರ್ಟ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನುರಿತ ಕಲಾವಿದರು ವಿಭಿನ್ನ ಕಲಾ ಪ್ರಕಾರಗಳನ್ನು ಕಲಾಸಕ್ತರಿಗೆ ಕಲಿಸಿಕೊಡಲಿದ್ದಾರೆ. ಡ್ರಾಯಿಂಗ್, ಪೋರ್ಟ್ರೇಟ್ ಮೇಕಿಂಗ್, ಕ್ರಾಫ್ಟ್, ಶಿಲ್ಪಕಲೆ, ಗೆರಟೆಕಲೆ, ಆರಿ ವರ್ಕ್, ಜರ್ದೋಸಿ, ಮೆಹಂದಿ, ಸುಗಮ ಸಂಗೀತ, ಎಂಬೋಸಿಂಗ್, ರಂಗೋಲಿ ಇತ್ಯಾದಿ ವಿಭಿನ್ನ ಕಲಾ ಪ್ರಕಾರಗಳ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ನೀಡಲಾಗುವುದು. ಪಾರಂಪರಿಕ ಕುಶಲಕರ್ಮಿಗಳಿಗೂ ಆಧುನಿಕ ಕಲಾವಿದರಿಗೂ ಇರುವ ಅಂತರವನ್ನು ಕಡಿಮೆ ಮಾಡುವುದು ನಮ್ಮ ಉದ್ದೇಶ. ಕಲೆಯ ಮಾಧ್ಯಮದಿಂದ ಬದುಕು ಕಟ್ಟಿಕೊಡಲು ಬಯಸುವ ಕಲಾಸಕ್ತರಿಗೆಲ್ಲ ಇದೊಂದು ಸುವರ್ಣಾವಕಾಶವಾಗಿದೆ. ಸಂಪ್ರದಾಯವು ಸಂಸ್ಕೃತಿಯ ಅಂಗವೇ ಆಗಿದೆ. ಆದರೆ ಇಂದು ನಮ್ಮ ಜನಪದ ಹಾಡುಗಳು, ಈ ನೆಲದ ತುಳು ಗೀತೆಗಳ ಕಣ್ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಮಂಗಳೂರಿನ ವಿಶ್ವಂ ಸ್ಕೂಲ್ ಆಫ್ ಆರ್ಟ್ ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆಗಳನ್ನು ಹಾಡುವ ತರಗತಿಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಇಲ್ಲಿ ನೀಡಿರುವ ಸಂಖ್ಯೆಯನ್ನು ಸಂಪರ್ಕಿಸಿ ಗೀತ ಗಾಯನವನ್ನು ಕಲಿಯಿರಿ. ಸರಸ್ವತಿ ನಮಸ್ತುತೆ ಶಾರದೆ ಜ್ಞಾನದಾಯಿನಿ ಸರಸ್ವತಿ ನಮಸ್ತುತೆ ಶಾರದೆ ಜ್ಞಾನದಾಯಿನಿ ಸರಸ್ವತಿ ನಮಸ್ತುತೆ ಶಾರದೆ.
ಶುಭದೆ ನವರಸದೆ ಜಲಬಿಂದು ಸಮಾನನೆ ಸರಸ್ವತಿ ನಮೋಸ್ತುತೆ ಶಾರದೆ ವರದೆ ಜಲಶುಭದೆ ನವರಸದೆ ಶರಬಿಂದು ಸಮಾನನೆ ಸರಸ್ವತಿ ನಮೋಸ್ತುತೆ ಶಾರದೆ ಬ್ರಹ್ಮವಿದ್ಯಾ ಪ್ರಕಾಶಿನಿ ಬ್ರಹ್ಮವಿದ್ಯಾ ಪ್ರಕಾಶಿನಿ ಸರ್ವವೇದ ಸ್ವರೂಪಿಣಿ ಜ್ಞಾನ ವಿಜ್ಞಾನದಾಯಿನಿ ಆಗಮಾದಿಶಾಸ್ತ್ರ ಜನನಿ ಬ್ರಹ್ಮವಿದ್ಯಾ ಪ್ರಕಾಶಿನಿ ಸರ್ವವೇದ ಸ್ವರೂಪಿಣಿ ಜ್ಞಾನ ವಿಜ್ಞಾನದಾಯಿನಿ ಆಗಮಾದಿಶಾಸ್ತ್ರ ಜನನಿ ಸರಸ್ವತಿ ನಮೋಸ್ತುತೆ ಶಾರದೆ ಜ್ಞಾನದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ते शिव करिते ते शिव करिते हित करिते मति करिते ते शिव करिते हित करिते मति करिते नीरसदहि नीरुज करि मंगल जय करि वंदित कवि करि सरस्वती नमोस्तुते शारदे श्री कवि हरि सुरगण विदिते श्री कवि हरि सुरगण विदिते नवनिधि नवरसमयि श्री सुखदे धीरचिते धीरनुते पद्मिनी रूपिणी श्री सुखदे धीरचिते धीरनुते पद्मिनी रूपिणी चिरवासिनी अचिरदायिनी सुरुचिरवादिनी शास्त्र संग शोभिते चिरवासिनी अचिरदायिनी सुरुचिरवादिनी शास्त्र संग शोभिते सुमधुर ललित सुहासिनी सुरगुर विनुत विनोदिनी श्रुतिमति जननी सरस्वती नमोस्तुते शारदे वरदे जलशुभदे नवरसदे जलबिंदु समानने वरदे जलशुभदे नवरसदे जलबिंदु समानने सरस्वती नमोस्तुते शारदे ज्ञानदायिनि सरस्वती नमोस्तुते शारदे सरस्वती नमोस्तुते शारदे ब्रह्मविद्या प्रकाशिनी सर्ववेद स्वरूपिणी ज्ञान विज्ञानदायिनी आगमादिशास्त्र जननी सरस्वती नमोस्तुते शारदे ज्ञानदायिनी सरस्वती नमोस्तुते शारदे श्री कवि हरि सुरगण विदिते नवनिधि नवरसमयि श्री सुखदे धीरचिते धीरनुते पद्मिनी रूपिणी श्री सुखदे धीरचिते धीरनुते पद्मिनी रूपिणी सरस्वती नमोस्तुते शारदे सरस्वती नमोस्तुते शारदे ज्ञानदायिनि सरस्वती नमोस्तुते शारदे सरस्वती नमोस्तुते शारदे ज्ञानदायिनि सरस्वती नमोस्तुते शारदे सरस्वती नमोस्तुते शारदे सरस्वती नमोस्तुते शारदे सरस्वती नमोस्तुते शारदे 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 शारदे
ಕೊಡುವಂಥ ಸಾರಥ್ಯಗಳು ಮುಖ್ಯವಾಗಿ ಡಾಕ್ಟರ್ ಗುರುದಾಸ್ ಸರ್ ಅವರು, ಆಮೇಲೆ ಯಶವಂತ್ ಸರ್, ಆಮೇಲೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಹೇಗೆ ಅವರು ಪೂರ್ತಿ ತನ್ನನ್ನು ತಾವು ಅದಕ್ಕೆ ತೊಡಗಿಸಿಕೊಂಡಿದ್ದಾರೆ. ಮೊನ್ನೆ ಒಬ್ಬರು ಬೆಂಗಳೂರಿಂದ ನನಗೆ ಕಾಲ್ ಮಾಡಿದರು, ಅದು ಕಲಾ ಪರಿಷತ್ತು, ವಿಶ್ವಕರ್ಮ ಕಲಾ ಪರಿಷತ್ತು, ಬೆಂಗಳೂರು ಕಲಾ ಪರಿಷತ್ತು ಉಂಟಲ್ಲ ಅದರ ಬ್ರ್ಯಾಂಚಾ ಅಂತ. ನಾನು ಕೇಳಿದೆ, ಅದರ ಬ್ರ್ಯಾಂಚ್ ಅಲ್ಲ, ಅದು ವಿಶ್ವಕರ್ಮ ಸಮುದಾಯದ ಒಂದಷ್ಟು ಯುವ ಕಲಾವಿದರೆಲ್ಲ ಸೇರಿ ತಮ್ಮ ಕಲಾಕೃತಿಯ ಒಂದು ದಾರಿ ತೋರಿಸಲಿಕ್ಕೆ, ಕಲಾಕೃತಿಯನ್ನು ಸಾರ್ವಜನಿಕ ತೋರಿಸಲಿಕ್ಕೆ ಅಥವಾ ತಮ್ಮ ಕಲಾ ಪ್ರೌಢಿಮೆಯನ್ನು ಉದ್ದಗಲಕ್ಕೆ ಪಸರಿಸಲಿಕ್ಕೆ ಹುಟ್ಟಿಕೊಂಡ ಒಂದು ಸಂಸ್ಥೆ ಅಂತ. ತುಂಬ ಖುಷಿಯಾಯಿತು. ಇದಕ್ಕೆ ಮುಖ್ಯವಾಗಿ ಕಾರಣ, ಒಂದು ಮನೆಗೆ ಪಂಚಾಂಗ ಹೇಗೆ ಗಟ್ಟಿಯೋ ಅದೇ ಥರ ಈ ಸಂಸ್ಥೆಗೆ ಅದನ್ನು ಹೋಗುವಂಥ ಪದಾಧಿಕಾರಿಗಳು, ನಮ್ಮ ಗುರುದಾಸ್ ಇರ್ಬೋದು, ಆಮೇಲೆ ಯಶವಂತ್ ಸರ್ ಇರ್ಬೋದು, ಎಸ್ ವಿ ಇರ್ಬೋದು, ಇಲ್ಲಿ ಹಿರಿಯರು ತುಂಬ ಜನ ಕಲಾವಿದರೆ, ಯಜ್ಞರಿದ್ದಾರೆ. ಹಾಗೆ ತುಂಬ ಜನರ ಒಂದು ಸತತ ಪ್ರೋತ್ಸಾಹದಿಂದ ಇದು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಭಾವನೆ. ಇಲ್ಲಿರುವಂಥ ಎಲ್ಲ ಕಲಾಕೃತಿಯನ್ನು ನಾನು ಹತ್ತಿರದಲ್ಲಿ ನೋಡಿದೆ, ಸುಮಾರು ಸಲ ರೌಂಡ್ ಹಾಕಿದೆ. ನನಗೆ ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂತೇಳಿದರೆ, ನಾನು 3 ವರ್ಷದ ಮಟ್ಟಿಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸದಸ್ಯರಾಗಿದ್ದೆ. ಆ ಮೂಲಕ ನನಗೆ ನಮ್ಮ ದೇಶದ ಉದ್ದಗಲಕ್ಕೆ ತಿರುಗುವ ಒಂದು ಅವಕಾಶ ಬಂದಿತ್ತು. 3 ವರ್ಷ ಸುಮಾರು ಸಲ ನಾನು ನಾರ್ತ್ ಇಂಡಿಯಾಗೆ ಹೋಗಿದ್ದೆ ಅಕಾಡೆಮಿ ಮೂಲಕ. ಆವಾಗ ನಾನು ನೋಡಿದ್ದೇನೆಂದರೆ, ಅಲ್ಲಿಯ ಕಲೆಗೆ ಮತ್ತು ಇಲ್ಲಿಯ ಕಲಾವಿದರಿಗೆ ಇರುವಂಥ ವ್ಯತ್ಯಾಸ. ಅಲ್ಲಿ ಒಂದು ಕ್ಯಾಂಪ್ ಮಾಡಿದರೆ ಇಲ್ಲಿ ಬರೀ ಚಿಕ್ಕ ಡ್ರೆಸ್ ಹಾಕ್ಕೊಂಡು ಚಂದದ ಹುಡುಗಿಯರು ಆ ಸೈಡ್ ಇಟ್ಟಿರ್ತಾರೆ. ಏನು ಬ್ರಷ್ ತೊಳಿಗೆ ಹೀಗೆ ಮಾಡಲಿದ್ರೆ ಒಬ್ಬಳು ಅದನ್ನು ಬ್ರಷ್ ತೊಳೆಯುವಂಥದ್ದು, ಹೀಗೆ ಮಾಡಿದರೆ ಕೈಗೆ ಕಲರ್ ಇಡುವಂಥದ್ದು, ಆ ಒಂದು ಶೋಕಿನಾಗಿ ನಡೀತದೆ. ಆದರೆ ಇಲ್ಲಿ ಹಾಗಲ್ಲ. ಏನಿದ್ರೂ ಅದಕ್ಕೆ ಬೇಕಾದ ಪರಿಕರವನ್ನು ಅವನೇ ತಯಾರು ಮಾಡ್ತಾನೆ, ಅವನೇ ಬ್ರಷ್ ತೊಳಿತಾನೆ, ಪ್ರತಿಯೊಂದು ಅವನೇ ಮಾಡುವುದರಿಂದ ಅವನಿಗೆ ಅಂದರೆ ಅರ್ಥಾತ್ ಆ ಕಲಾವಿದರಿಗೆ ಪೂರ್ತಿ ಅನುಭವ ಸಿಗುತ್ತೆ. ಇಲ್ಲಿ ಅಂತಹ ಗ್ರೂಪ್ ಇದೆ. ಇದು ಕೂಡ ಭಾಳ ಅಪರೂಪವಾದ ಇಂಥ ಸಂಸ್ಥೆ ಅಂತ ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ ಮತ್ತು ಅಭಿಮಾನ ಪಡ್ತಾ ಇದ್ದೇನೆ. ಅಂತೂ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಒಂದು ಶುಭಾಶಯಗಳು. ಸಾಮಾನ್ಯವಾಗಿ ವಿಶ್ವಕರ್ಮರಿಗೆ ಕಲೆಯ ಬಗ್ಗೆ ಅವರ ರಕ್ತಗತವಾಗಿ ಬಂದಂಥ ಒಂದು ವಿದ್ಯೆ ದೇವರು ನಮಗೆ ಸಾಕಷ್ಟು ಕರುಣಿಸಿದ್ದಾರೆ. ಅದು ಯಾವುದೇ ಮಾಧ್ಯಮದಲ್ಲಿರ್ಬೋದು, ಶಿಲ್ಪಕಲೆ ಇರ್ಬೋದು ಅಥವಾ ಬೇರೆ ಯಾವುದೇ ಮಾಧ್ಯಮ ಇರ್ಬೋದು. ಇಲ್ಲಿ ಎದುರು ಕೂಡ ನೋಡಿದೆ, ಸರಸ್ವತಿ ದೇವರ ಒಂದು ಮೂರ್ತಿಯನ್ನು ನೋಡಿದೆ. ಅದರ ಕಲಾವಿದರು ಎಲ್ಲಿದ್ದಾರೆ, ಯಾರು ಮಾಡಿದ್ದು ಅಂತ ಕೇಳಿದಾಗ ಹಿಂಬದಿಯಲ್ಲಿದ್ದಾರೆ ನೋಡಿ, ಅಲ್ಲಿ ಬಿಳಿ ಗಡ್ಡ ಇಟ್ಕೊಂಡು ಅವರು ಕಲಾವಿದರು ಮಾಡಿದ್ದಾರೆ. ಅದನ್ನು ನೋಡಿ ನಾನು ಭಾಳ ಸಂತೋಷಪಟ್ಟೆ. ಯಾಕೆಂದರೆ ಒಂದು ಮುಖದ ಒಂದು ಗೌರವ ಇರ್ಬೋದು, ಮುಖದ ಅಲಂಕಾರ ಇರ್ಬೋದು, ಮತ್ತು ಶಿಲ್ಪ ಕಲಾಕೃತಿಯ ಕೈ ಬೆರಳಿನ ಸೂಕ್ಷ್ಮತೆ ಇರ್ಬೋದು. ಸಾಮಾನ್ಯವಾಗಿ ಕೈ ಬೆರಳೆಲ್ಲ ಯಾರು ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟು ಸೂಕ್ಷ್ಮವಾಗಿ, ಏನೋ ಒಂದು ಮಾಡ್ತಾರೆ. ಇಲ್ಲಿ ಹಾಗಲ್ಲ, ಎಲ್ಲ ಇದರಲ್ಲಿ ಪರಿಪೂರ್ಣ ಹೊಂದಿದ್ದಂಥ ಈ ಶಿಲ್ಪಕಲೆ ಇರ್ಬೋದು. ಹಾಗೆ ಇಲ್ಲೆಲ್ಲ ಈಗ ನಾನು ನೋಡಲಿಲ್ಲ, ಆದರೆ ಕೆಲವೆಲ್ಲ ನಾನು ಈ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ನೋಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅಂತೂ ಕಲಾ ಪ್ರದರ್ಶನ ಕೂಡ ಈ ಸಂದರ್ಭದಲ್ಲಿ ಏರ್ಪಾಡು ಮಾಡಿದ್ದೀರಿ. ಯಾವಾಗಲೂ ಒಂದು ಮಾತು ನಾನು ಹೇಳ್ತಾ ಇರುವಂಥದ್ದು, ಈ ಪ್ರದರ್ಶನ ಇಲ್ಲದಿದ್ದರೆ ಆ ಕಲೆ ವ್ಯರ್ಥ ಆಗ್ತದೆ. ಹಾಗೆ ಪ್ರತಿಭೆ ಇಲ್ಲದ ಪ್ರದರ್ಶನ ಇದ್ದರೆ ಆ ಪ್ರದರ್ಶನ ಕೂಡ ವ್ಯರ್ಥ. ಹಾಗಾಗಿ ಈ ಪ್ರದರ್ಶನಕ್ಕೆ ನಿಮಗೆ ಪ್ರತಿಭೆ ಇದೆ, ಅದನ್ನು ಇಲ್ಲಿ ಪ್ರದರ್ಶಿಸುವಂಥದ್ದು ಕೂಡ ಅತ್ಯಂತ ಪ್ರಾಮುಖ್ಯವಾದ ಒಂದು ಅಂಗ. ಇದು ಸಣ್ಣ ಉದಾಹರಣೆ ಕೊಡ್ತೇನೆ. ಇಟಲಿಯಲ್ಲಿ ಇಬ್ಬರು ಕಲಾವಿದರಿದ್ದರು, ಕ್ಲಾಡಿಯೋ ಕಪೇಲಿ ಮತ್ತು ಕಸಾಡಿಯೋ ಮಾರ್ಕೋ ಅಂತ. ಅವರು ನಾವು ಗಾಳಿಪಟ ಉತ್ಸವಕ್ಕೆ ಹೋದಾಗ ಪರಿಚಯ ಆಯಿತು. ಕಲಾವಿದರು ಜಾಸ್ತಿ, ಅವರು ಪರಿಸರ ಪ್ರೇಮಿ ಇಬ್ಬರು ಕೂಡ. ಯಾಕೆ ಪ್ರಸಿದ್ಧ ಆದರು ಅಂತ ಹೇಳಿದರೆ, ಇಟಲಿಯಲ್ಲಿ ಒಂದು ಸೆಜ್ನಾಟಿಕಾ ಅಂತ ಒಂದು ಸಿಟಿ ಇದೆ, ಅದು ನಮ್ಮ ಪಣಂಬೂರು ಬೀಚ್ನಾಗೆ. ಸೆಜ್ನಾಟಿಕಾ ಬೀಚ್ ಕಮರ್ಷಿಯಲ್ ಆಗಿ ಬೆಳೀತಾ ಇದೆ. ಬೀಚಲ್ಲಿ ಒಂದಷ್ಟು ಮಳಿಗೆಗಳು, ಸ್ಟಾಲ್ಗಳು ಎಲ್ಲ ಬೆಳೆದು ಕಮರ್ಷಿಯಲ್ ಆಗಿ ಬೆಳೀತಿರುವಾಗ ಬಿಲ್ಡಿಂಗ್ ಎಲ್ಲ ಡೆಮೊಲೈಸ್ ಮಾಡಿ, ಅಂದರೆ ಹಳೆ ಬಿಲ್ಡಿಂಗ್ ತೆಗೆದುಕೊಂಡು ಆ ಬೀಚಿಗೆ ಕಲ್ಲನ್ನು ಹಾಕ್ಕೊಂಡು ಕಮರ್ಷಿಯಲ್ ಆಗಿ ಮಾಡಿ.
ಇವರು ಬರೀ ಆ ಬಿಲ್ಡಿಂಗ್ನನ್ನು ಒಂದು ಮೀನಿನ ಮುಳ್ಳಿನ ಥರ, ಅಂದರೆ ಕಡಲು ಮುಖ್ಯ, ನಮಗೆ ಮನುಷ್ಯರ ಒಡಲು ಮುಖ್ಯ ಅಲ್ಲ ಕಡಲು ಮುಖ್ಯ ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಮಾಡಿದ್ರು, ಒಳ್ಳೆ ಕಲಾಕೃತಿಯನ್ನು ಮಾಡಿದ್ರು. ಅದು ಇಡೀ ಇಟಲಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿ ಸೆಜ್ನಾಟಿಕ್ ಸಿಟಿಯ ಆ ಎಲ್ಲ ಬಿಲ್ಡಿಂಗ್ ಡೆಮೊಲೈಸ್ ಮಾಡಿ ವಾಪಸ್ ಅದೇ ಬೀಚ್ ಪರಿಸರಕ್ಕೆ ಪೂರಕವಾಯಿತು. ಇದರಿಂದಾಗಿ ಅವರು ಬಹಳ ಖ್ಯಾತರಾದರು. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ನಾನು ಯಲ್ಲಾಪುರ ಕಾಡಲ್ಲಿ ಹೆಚ್ಚಾಗಿರುವವ ವನಚೇತನ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದು, ಅಲ್ಲಿ ಒಂದು ಹಳ್ಳಿ ಇದೆ, ಅಂಬಾಲಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಮನುಷ್ಯರಿಗಿಂತ ಜಾಸ್ತಿ ವನ್ಯಜೀವಿಗಳು. ಕಾಡಿನೊಳಗೆ ಒಂದು ಹೆಬ್ಬವು ಮಲಗೋದು, ಅಂದರೆ ಆ ಹೆಬ್ಬವನ್ನು ಕೂಡ ಮಕ್ಕಳು ಎಷ್ಟು ರೀತಿಯ ಹೋಗೋ ಪ್ಲೇಸಿಗೆ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಜಿರಳೆ ಬಂದರೆ ಕ್ಲಾಸ್ ಮುಳುಗಿ ಹೋಗೋದಿಲ್ಲ. ಅಂದರೆ ಇದು ಆ ಮಕ್ಕಳು ಕಲ್ತ್ಕೊಳ್ಳೋದು. ಶಾಲೆಯ ಸುತ್ತ ಹುಲಿ ಬರೋದು, ಗ್ರೌಂಡಿಗೆ ಕರಡಿ ಬರೋದು. ಅಲ್ಲಿ ಒಬ್ಬ ರಂಜಿತಾ ಅಂತ ಹುಡುಗಿ ಭಾಳ ಚಂದದ ಪೇಂಟಿಂಗ್ ಮಾಡಿದ್ದಾರೆ. ಹಾರ್ನ್ ಬಿಲ್, ನಮ್ಮ ಮಂಗಟೆ ಹಕ್ಕಿ, ಭಾಳ ಚಂದ ಹಾರ್ನ್ ಬಿಲ್. ಮತ್ತು ಹಾರ್ನ್ ಬಿಲ್ ಕಾಡಿನ ಬೆಳವಣಿಗೆ ಪಾತ್ರದಾಗಿದೆ. ಅವಳು ಆ ಚಿತ್ರ ಮಾಡಿಕೊಂಡು ಪ್ರತಿ ಸರ್ತಿ ನಾವು ಹೋದಾಗ ಅವಳ ಹೊಸ ಚಿತ್ರವನ್ನು ತೋರಿಸ್ತಾ ಇದ್ದೀವಿ ಹಾರ್ನ್ ಬಿಲ್. ಏನೈತೆ ಅಂತ ಹೇಳಿದರೆ, ಅವಳ ಶಾಲೆ ಹತ್ರ, ಅವಳ ಮನೆ ಹತ್ರ ಒಂದು ಹಾರ್ನ್ ಬಿಲ್ ಬರ್ತಿತ್ತು. ಈ ಹಾರ್ನ್ ಬಿಲ್ ಹೇಗೆಂದರೆ, ಒಮ್ಮೆ ಮನುಷ್ಯನ ಒಡನಾಟ ಆದರೆ ಮತ್ತೆ ಅವಳ ಹುಡುಗಿಕೊಂಡು ಬರ್ತದೆ. ಹೇಳಿ ಹಾರ್ನ್ ಬಿಲ್ ಬೇರೆ 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 ಚಿತ್ರ ಬಿಡಿಸ್ತಿದ್ರು. ಅದು ಇವಳು ಅಂಗಳಕ್ಕೆ ಬರ್ತಿತ್ತು, ಏನಾದರೂ ಆಹಾರ ಕೊಡ್ತಿದ್ಲು. ಒಂದು ಸಮಯದ ನಂತರ ಹಾರ್ನ್ ಬಿಲ್ ಕಾಣಲಿಕ್ಕೆ ಸಿಗಲಿಲ್ಲ. ಇವತ್ತು ಬರ್ತದೆ ನಾಳೆ ಬರ್ತದೆ, ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹಾರ್ನ್ ಬಿಲ್ ಬರಲಿಲ್ಲ. ಯಾರೋ ಹಾರ್ನ್ ಬಿಲ್ಲನ್ನು ಕೊಂದು ಹಾಕಿದ್ದಾರೆ. ನೋಡಿ, ಹಾರ್ನ್ ಬಿಲ್ನ ಬಗ್ಗೆ ಒಂದು ವಿಶೇಷತೆ ನಾವು ಗಮನಿಸಬೇಕಾದ್ದು, ಹಾರ್ನ್ ಬಿಲ್ ಹಕ್ಕಿ ಒಂದು ಮರದ ಕೊಠರೆ ಒಳಗೆ ಹೆಣ್ಣು ಹಕ್ಕಿಯನ್ನು ಕೂತ್ಕೊಳಿಸಿದೆ. ಅದು ಮರಿ ಹಾಕುವ ಸಂದರ್ಭದಲ್ಲಿ ಮೊಟ್ಟೆ ಇಟ್ಟು ಮರಿ ಹಾಕುವ 3.5 ತಿಂಗಳು ಆ ಹೆಣ್ಣು ಒಳಗೆ ಕೂತ್ಕೊಂಡಾಗಿ ಅದಕ್ಕೆ ಗಂಡು ಹಕ್ಕಿ ಮಣ್ಣಲ್ಲಿ ಗೋಡೆ ಕಟ್ಟದೆ. ಕೊಕ್ಕು ಮಾತ್ರ ಹೊರಗಿಟ್ಟುವಷ್ಟು, ಅಂದರೆ ಆಹಾರ ಮಾತ್ರ ಕೊಡುವಷ್ಟು. 3.5 ತಿಂಗಳು ಗಂಡು ಹಕ್ಕಿ ಅದಕ್ಕೆ ಆಹಾರ ಕೊಡೋದು, ಹೆಣ್ಣು ಹಕ್ಕಿ ಬಂಧನವಾಗಿ ಒಳಗಿರೋದು. ಅಕಸ್ಮಾತ್ ಗಂಡು ಹಕ್ಕಿಯನ್ನು ಯಾರಾದರೂ ಕೊಂದರೆ ಇಲ್ಲಿ ತಾಯಿ ಹಕ್ಕಿಯು 3 ಮರಿ ಹಕ್ಕಿಯು ಸತ್ತೋಗ್ತದೆ. ಈಗ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಮಾಡಿದರೆ ಉಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಒಂದು ಆ ಕಾಡಿನ ಮಕ್ಕಳ ಕಲೆಗೆ ಸಂಬಂಧಪಟ್ಟ ಒಂದು ಕಲೆಯ ಮೂಲಕ, ಚಿತ್ರಕಲೆಯ ಮೂಲಕ ಈ ಥರ ಒಂದು ಬದಲಾವಣೆಗಳು. ಇದಕ್ಕಿಂತ ಜಾಸ್ತಿ ಉದಾಹರಣೆ ಹೇಳಿದರೆ, ನಮ್ಮ ಕಲ್ಲತ್ತಗಿರಿ ಅಂತ ಚಿಕ್ಕಮಗಳೂರು ಕಾಡು, ಅಲ್ಲಿ ನಮಗೆ ಕಾಡಿನೊಳಗೆ ಒಬ್ಬ ಬುಡಕಟ್ಟು ಸಮುದಾಯದ ಹುಡುಗ ಬಂದ. ಅವನು ಕಾಡಿನಲ್ಲಿ ಹೋಗುವಾಗ ಸರದಿ ಹಕ್ಕಿ, ಆ ಮರ, ಸರದಿ ಗಿಡ, ಸರಿದು ಆಯುರ್ವೇದ ಅದು ಇದೆಲ್ಲ ಹೇಳ್ತಾ ಇದ್ದ. ಆಮೇಲೆ ಒಂದು ಕಡೆ ಕರ್ಕೊಂಡು ಹೋದ. ಒಂದು ಕಲ್ಲಲ್ಲಿ, ಒಂದು ಆರ್ಡಿನರಿ ಕಲ್ಲಲ್ಲಿ, ಒಂದು ಮೆದು ಕಲ್ಲಲ್ಲಿ ಒಂದು ಚಂದದ ಜಿಂಕೆ ಮರಿಯ ಚಿತ್ರ ಮಾಡಿದ. ಒಂದೊಂದೇ ಸ್ಟೋರಿ ಹೇಳಿದ. ಅವನ ಮನೆ ಹತ್ತಿರ ಒಂದು ಜಿಂಕೆ ಮರಿ ಬಂದಿತ್ತು, ಅದಕ್ಕೆ ಕಾಲಿಗೆ ಪೆಟ್ಟಾಗಿತ್ತು. ಅದು ಎಷ್ಟು ಅಟ್ಟಿದ್ರು ಕಾಡಿಗೆ ಹೋಗ್ತಾ ಇಲ್ಲ. ಇವತ್ತು ಸೊಪ್ಪು ತರೋದು, ಆಹಾರ ಕೊಡೋದು, ಅದು ಮಾಡೋದು, ಇವನ ಅಟ್ಯಾಚ್ಮೆಂಟ್, ಒಡನಾಟ ಜಾಸ್ತಿ ಅದು. ಹೀಗೆ ದಿನ ಶಾಲೆಗೆ ಬಂದ ಕೂಡಲೇ ಜಿಂಕೆ ಮರಿ, ಶಾಲೆಗೆ ಹೋಗ್ಬೇಕಾದ್ರೆ ಜಿಂಕೆ ಮರಿ. ಒಂದು 2 ತಿಂಗಳಾದ ನಂತರ ಜಿಂಕೆ ಮರಿ ಇಲ್ಲ. ಇವನಿಗೆ ಬಹಳ ಕುತೂಹಲ ಇತ್ತು. ಮೊದಲೇ ಕಾಲಿಗೆ ಏಟಾಗಿದೆ, ಎಲ್ಲೋ ಕಾಡಲ್ಲಿ ಇದಿರಬಹುದು ಅಂತ ಹುಡುಕಿಕೊಂಡು ಹೋದ, ಸಿಗಲಿಲ್ಲ. ಮರುದಿನ ಶಾಲೆ ಬಿಟ್ಟು ಜಿಂಕೆ ಮರಿ ಹುಡುಕ್ಲಿಕ್ಕೆ ಹೋದ, ಸಿಗಲಿಲ್ಲ. ವಾಪಸ್ ಬರುವಾಗ ಅಲ್ಲೊಂದು ರೆಸಾರ್ಟ್ ಉಂಟು. ಆ ರೆಸಾರ್ಟಲ್ಲಿ ಅಡಿಗೆ ಮಾಡುವ ಕೇಳ್ತಾ ಇದ್ದಾರೆ, ಎಲ್ಲಿಂಟು ಸಿದ್ದೇಶದಿಂದ ಜಿಂಕೆ ಮರಿ ಅಂತ. ಇವನಿಗೆ ಕುತೂಹಲ, ಇವನಿಗೆ ಗೊತ್ತಿರ್ಬೋದು, ಸರ್ ಎಲ್ಲಿಂಟು ಅಂತ. ನೋಡು ಅಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗಿದ್ದರೆ, ಆ ರೆಸಾರ್ಟಲ್ಲಿ ರಾತ್ರಿ ಮಾಡುವ ಗುಂಡು ಪಾರ್ಟಿಗೆ ಬೇರೆ ಯಾವುದೂ ಸಿಗಲಿಲ್ಲ. ಈ ಜಿಂಕೆ ಮರಿಯನ್ನು ಸುಕ್ಕ ಮಾಡಿ ಮುಗಿಸಿದ್ದಾರೆ. ಇದು ಆ ಹುಡುಗನಲ್ಲಿ ಎಷ್ಟು ಪ್ರಭಾವ ಬೀರಿತು ಹೇಳಿದರೆ, ನೋಡಿ, ಇಮಿಡಿಯೇಟ್ ನಾನು ಗೋಡೆಯಲ್ಲಿ ಆ ಕಲ್ಲಲ್ಲಿ ಬಿಡಿಸಿದ ಚಿತ್ರ ಎಲ್ಲಿ ಉಂಟು ಅಂತ ನೋಡುವಾಗ ಅದು ಮಾಸಿ ಹೋಗಿದೆ. ಯಾಕೆಂದರೆ ಬರೀ ಕಲ್ಲಲ್ಲಿ ಬಿಡಿಸಿದ್ದು. ಅವನ ಕಲ್ಪನೆ ಹೇಗಿದ್ರೆ, ಹಳೆಯ ಕಾಲದಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದು ಇವತ್ತು ನಾನು ಜಿಂಕೆ ಮರಿ ಶಾಶ್ವತವಾಗಿ ಉಳಿಬೋದು ಅಂತ. ಇದೆಲ್ಲ ಕಾಡಲ್ಲಿ ಆಗುವಂಥ ಮಕ್ಕಳ ಬದಲಾವಣೆಗಳು. ನಾವು ಮಕ್ಕಳಿಗೆ ಮೊಬೈಲ್ ಕೊಡುವ ಸಮಯದಲ್ಲಿ ಒಂದು ಬ್ರಷ್ ಕುಂಚ ಕೊಟ್ಟರೆ ಒಂದು ಬದಲಾವಣೆ ಆಗಿದೆ. ಇದು ನಾನು ಹೆಚ್ಚಿನ ಇಲ್ಲಿ ನೋಡಿದ್ದೇನೆ. ಕಾಡಿನ ಮಕ್ಕಳಿಗೆ ಕಾಡಿನ ಅಟ್ಯಾಚ್ಮೆಂಟ್, ಋಣಾನುಭವ ಉಂಟಲ್ಲ, ಇದು ಒಂಥರ ಎಲ್ಲ ಮಕ್ಕಳು ಹಾರ್ನ್ ಬಿಲ್, ನವಿಲು, ಯಾವ ಪಕ್ಷಿಗಳನ್ನು ಪ್ರಾಣಿಗಳು ನೋಡ್ತಾರೆ ಬಹಳ ಚಂದವಾಗಿ ಮಾಡಿದ್ದಾರೆ. ಅದೇ ಅವರಿಗೆ ಮೀನು ಮಾಡಿಕೊಡೋದಿಲ್ಲ, ಯಾಕಂದರೆ ಕಡಲು ನೋಡಿ.
ಪರವಾಗಿ ಬರ್ತಾರೆ. ಆದರೆ ನಮ್ಮದು ಸಹಜ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ, ನನ್ನ ಸಮಯ ನನ್ನದಲ್ಲ. ಆ್ಯಕ್ಚುಲಿ ಇವತ್ತು ನಿನ್ನೆ ತನಕ ಕಾರ್ಯಕ್ರಮ ಸರಿ ಇತ್ತು. ಇವತ್ತು ವಿಶ್ವಕರ್ಮ ಕಲಾ ಪರಿಷತ್ ಬಹಳ ಮಹತ್ವದ ಒಂದು ಕೊಡುಗೆಯನ್ನು ಕಲಾವಿದರಿಗೆ ಇವತ್ತು ಕೊಡ್ತಾ ಇದೆ. ಅವರು ಬಹಳ ಯಶಸ್ವಿಯಾದಂಥ ಕಾರ್ಯವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾನು ಕಲಾ ಪರಿಷತ್ನ ಅಧ್ಯಕ್ಷರಿಗೆ, ಸರ್ವ ಪದಾಧಿಕಾರಿಗೆ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಇವತ್ತು ಕೊಟ್ಟು ಬಯಸ್ತಾ ಇದ್ದೇನೆ. ಇವತ್ತು ಭಾರತ ಬಹಳ ಪುರಾತನವಾದಂಥ, ಬಹಳ ಪ್ರಾಚೀನವಾದಂಥ ಒಂದು ದೇಶ. ಇವತ್ತು ಭಾರತ ಪ್ರಾಚೀನ ಮತ್ತು ಪುರಾತನವಾಗಿ ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮರ ಕೊಡುಗೆ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಭಾರತ ಬಹಳ ಪುರಾತನ ಅಂತ ಹೇಳುವಂಥದ್ದು ಕಣ್ಣಿಗೆ ಕಾಣುವಂಥದ್ದು, ದಾಖಲೆಯಲ್ಲಿ ಕಾಣುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಈ ನೆಲ, ಗಾಳಿ, ಹಸಿರು ಕಂಡುಕೊಂಡು ಭಾರತದ ಪುರಾತನದ ವ್ಯವಸ್ಥೆಯನ್ನು ಕಂಡಿಡಿಯಕ್ಕಾಗಲ್ಲ. ಹಾದು ಹೋದಂಥ ಘಟನೆಗಳು ಅಥವಾ ಹಾದು ಹೋದಂಥ ಘಟನೆಗಳು ಎಲ್ಲವೂ ನೆನಪಿಸಿಕೊಂಡ್ರೂ ಕೂಡ ಅದೊಂದು 50 ವರ್ಷ 100 ವರ್ಷದ ಇತಿಹಾಸಗಳಿರ್ತದೆ. ಎಲ್ಲೋ ಒಂದು ಇತಿಹಾಸ ಆಗಿರ್ತದೆ 100 ವರ್ಷ, ಅದರ ನಂತರದ ಜನರು ಅದನ್ನು ಮರೆತು ಹೋಗ್ತಾರೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಎಲ್ಲೋ ಒಂದು ನಮ್ಮ ಇತ್ತಿನ ಪೀಳಿಗೆಗೂ ಇನ್ನು ಮುಂದಿನ ಪೀಳಿಗೆಗೂ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಇಡೀ ಪ್ರಪಂಚದಲ್ಲಿ ಯಾರಾದರೂ ಮಾಡಿದರೆ ಅದು ವಿಶ್ವಕರ್ಮರು ಅಂತ ಹೇಳೋದು ನಾನು ಹೇಳಬೇಕು. ಇವತ್ತು ನಾವು ವಿಶ್ವಕರ್ಮರು ಅಂತ ಹೇಳುವಂಥದ್ದನ್ನು ಒಂದು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಕಲಾವಿದನಾಗಿ ಒಂದು ಕಾಲದಲ್ಲಿ ವಿಶ್ವಕರ್ಮರು ಅಂತ ಹೇಳಿದ್ರೆ ವಿಶ್ವಕರ್ಮ ಸಮುದಾಯವು ಮಾಡ್ತಿರುವಂಥ ಕುರುಕುಸುಬುಗಳಿಗೆ ಆಧಾರಿತವಾಗಿ ವಿಶ್ವಕರ್ಮರು ಅಂತ ಹೇಳ್ತಾ ಇದ್ರು. ಇವತ್ತು ಯಾವುದೇ ಒಂದು ವ್ಯಕ್ತಿ ತಮ್ಮ ಕೈಚಳಕದಿಂದ ಹೊಸತನದ ಕೊಡುಗೆಯನ್ನು ಕೊಡುವಂಥ ವ್ಯಕ್ತಿಗಳಿಗೆ ವಿಶ್ವಕರ್ಮರು ಅಂತೇಳಿ ನಮೂದನೆ ಮಾಡ್ತಾರೆ. ಹಾಗಾಗಿ ಇವತ್ತು ವಕೀಲರಾದಂಥ ರವಿ ಭಂಡಾರ್ಕರ್ ಸಾವಿರಾರು ವರ್ಷದ ಇತಿಹಾಸವನ್ನು ಕಂಡಂತ, ಯಾವುದೇ ಆಗು ಹೋಗುಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಾನು ಕನ್ಯಾಕುಮಾರಿ ರಾಮೇಶ್ವರಂ ಹೋದಾಗ ಬಹಳ ಆಶ್ಚರ್ಯ. ಆ ಕನ್ಯಾಕುಮಾರಿ ರಾಮೇಶ್ವರದ ಎಲ್ಲ ದೇವಸ್ಥಾನಗಳನ್ನು ಕಂಡಾಗ ಸಾವಿರಾರು ವರ್ಷದ ಹಿಂದೆ, ಇವತ್ತೆಲ್ಲ ಕ್ರೇನ್ ಇದೆ, ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಒಂದು ಬಟನ್ ಒತ್ತಿದ ಕೂಡಲೇ ಅದು ಹೋಗಿ ಮೇಲೆ ಬೀಳುತ್ತದೆ, ಆ ರೀತಿಯ ವ್ಯವಸ್ಥೆ ಇದೆ, ಟೆಕ್ನಾಲಜಿ ಇದೆ. ಆದರೆ ಅವತ್ತು 100-200 ಫೀಟಿನ ಗರ್ಭಗಾತ್ರದ ಉದ್ದದ ಕಂಬಗಳನ್ನು ಒಂದರ ಮೇಲೆ ಒಂದು ಜೋಡಿಸ್ಕೊಳ್ಬೇಕು ಅಂತೇಳಿ ಆದರೆ ಇವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣುವಂಥ ರೀತಿಯ ಎಲ್ಲ ವಿಚಾರಗಳಲ್ಲಿ ಆಗ್ತದೆ, ಕಾಣ್ತಾ ಇದ್ದೀವಿ ಅಂತೇಳಿ ಆದರೆ ಇವತ್ತು ತಿರುಪತಿ ದೇವಸ್ಥಾನವನ್ನು ನಾವು ನೋಡಿದ್ವಿ. ಇವತ್ತು ಅಯೋಧ್ಯೆಯಲ್ಲಿ ರಾಮಚಂದ್ರ ಹುಟ್ಟಿದಾನೆ ಇಲ್ಲೋ ಅಂತ ಹೇಳುವಂಥದ್ದು ಕೋರ್ಟಿನ ದಾಖಲೆ ಮಾಡಿ ಕೊಟ್ಟಂತ ಕುರುಗಳು ಯಾವುದು ಅಂತ ಹೇಳಿದ್ರೆ ವಿಶ್ವಕರ್ಮರು ಕೊಟ್ಟಂತ ಕುರುಗಳಿಂದಲೇ ಇವತ್ತು ಅಯೋಧ್ಯೆಯಲ್ಲಿ ಪುನರಪಿ ರಾಮಚಂದ್ರನ ಇದನ್ನು ಯಾಕೆ ಹೇಳಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವತ್ತು ಅಯೋಧ್ಯೆಯ ಜಾಗವನ್ನ ಅಲ್ಲಿ ತಜ್ಞರ ತಂಡ ಹೋಗಿ ನೋಡಿದಾಗ ಅವತ್ತು ವಿಶ್ವಕರ್ಮರು ಮಾಡಿದಂಥ ಕೊಡುಗೆ, ಕೆತ್ತನೆ ಕೆಲಸ ಕಾರ್ಯಗಳು ಅದನ್ನೆಲ್ಲ ಕಂಡಾಗ ಇಲ್ಲೋ ಏನೋ ಇತ್ತು ಅಂತೇಳಿ ಅವಾಗ ತಜ್ಞರು ಬಂದು ಅದನ್ನು ಪರಿಶೀಲನೆ ಮಾಡಿದಾಗ ಈಕೆ 8 ವರ್ಷದ ಹಿಂದೆ ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಆ ವಿಶ್ವಕರ್ಮರು ಅವತ್ತು ಕೊಡುಗೆ ಕೊಟ್ಟಿಲ್ಲ ಅಂದರೆ ಇದು 8 ವರ್ಷದ ಹಿಂದೆ ಅಂತ ಹೇಳೋದಕ್ಕೆ ಯಾರತ್ತೂ ದಾಖಲೆ ಸಿಗಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಭಾರತದ ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ನಮ್ಮ ಚಿಂತನೆ, ಈ ಮಣ್ಣು ಉಳಿಸುವಂಥ ದೃಷ್ಟಿಯಲ್ಲಿ ವಿಶ್ವಕರ್ಮರ ಕೊಡುಗೆ ಇದೆ. ಹಾಗಾಗಿ ಇವತ್ತು ವಿಶ್ವಕರ್ಮರ ಈ ಕೊಡುಗೆಯಿಂದಾಗಿ ನಮ್ಮೆಲ್ಲರ ದಿವಸಗಳು, ದಿನಗಳು ಸುಗಮ ಆನಂದಮಯವಾಗಿ ಹೋಗ್ತಾ ಇದೆ. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಮರದ ಕೆಲಸ ಕಾರ್ಯಗಳಿರ್ಬೋದು. ನಾನು ಇತ್ತೀಚೆಗೆ ಕಾಳಿಕಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ನಂತರ ಮರದ ಕೆಲಸ ಕಾರ್ಯಗಳಿಗೆ ನೋಡಿದೆ. ಬಹಳ ಎಂಥ ಕಲೆ ಆ ಕೆತ್ತನೆ ಕೆಲಸ ಕಾರ್ಯಗಳನ್ನು ನೋಡಿದಾಗ ಇತ್ತೀಚೆಗೆ ವಿಶ್ವಕರ್ಮ ಯುವ ಅವರ ಕಾರ್ಯಕ್ರಮದಲ್ಲಿ ಅದರಲ್ಲಿ ಭಾಗವಹಿಸಿದಾಗ ನಮ್ಮ ಪ್ರಮುಖ ಇಬ್ಬರು ವಿಶೇಷ ಕಲಾವಿದರಿಗೆ ಸನ್ಮಾನ ಮಾಡಿ ಅವರು ಮಾಡಿದಂಥ ಕಾರ್ಯವನ್ನು ತೋರಿಸಿದ್ರು. ಒಂದು ಬೆಳ್ಳಿಯ ಗಟ್ಟಿ ಇದ್ದದ್ದನ್ನು, ಚಿನ್ನದ ಗಟ್ಟಿ ಇದ್ದದ್ದನ್ನು, ಮರದ ತುಂಡಿದ್ದದ್ದನ್ನ, ಕಲ್ಲಿದ್ದದ್ದನ್ನ ಯಾವ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿ ತೋರಿಸ್ಲಿಕ್ಕಾಗತ್ತೆ ಅಂತ ಹೇಳುವಂಥದ್ದನ್ನು ವಿಡಿಯೋದಲ್ಲಿ ತೋರಿಸಿದಾಗ ನಿಜಕ್ಕೂ ಆ ಪರಿಸ್ಥಿತಿ ಆತನ ಹತ್ರ ಕೆಳಗೆ
ಅದೇ ಹೇಳಿ, ಹೌದು ನೆನಪಿದೆ. ಅದು ನಾನು ಇಂಥ ತುಂಬ ಕಲಾವಿದರನ್ನು ಕಂಡಿದ್ದೇನೆ. ಹಾಗಾಗಿ ಈ ಕಲಾವಿದರ ಕೊಡುಗೆಯಿಂದ ಕೆಲವೊಂದು ಕಡೆ ಈ ಕೆಲಸ ಕಾರ್ಯಗಳು ಕೆಲವೊಮ್ಮೆ ಹೇಳ್ತಾರೆ, ಬಹಳ ಕಮ್ಮಿ ಪೆಟ್ಟು ತಿಂದಂಥ ಕಲ್ಲು ದೇವಸ್ಥಾನದ ಹೊರಗಡೆ ಏನಾಗಿ ಉಳಿತದೆ, ಮೆಟ್ಲಾಗ್ತದೆ. ಜಾಸ್ತಿ ಪೆಟ್ಟು ತಿಂದಂಥ ಕಲ್ಲು ಮೂರ್ತಿಯಾಗಿ ಪೂಜನೆಗೊಳ್ಳುವಂಥ ವಾತಾವರಣ ಇದೆ. ಹಾಗಾಗಿ ಆ ಕಲ್ಲಿದ್ದದ್ದನ್ನು, ಶಿಲೆ ಇದ್ದದ್ದನ್ನು ದೇವರ ರೀತಿಯಲ್ಲಿ ಅದಕ್ಕೆ ನಮಗೆ ಭಾವನಾತ್ಮಕ ಭಕ್ತಿ ಬರುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಆದರೆ ಕಲಾವಿದರ ಕೊಡುಗೆ ಬರಬೇಕು. ನಾನು ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ನೋಡಿದೆ. ನಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಬೇಕು, ಅದನ್ನು ಕೂಡ ಕಲಾವಿದರೇ ನಮಗೆ ಕೊಡುವಂಥದ್ದು. ಹಾಗಾಗಿ ನಮ್ಮ ಜೀವನದ ಪ್ರತಿಯೊಂದು ವ್ಯವಸ್ಥೆ ಒಂದು ಹೆಜ್ಜೆ ಮುನ್ನಡೆ ಇಡಬೇಕು ಅಂತೇಳಿ ಆದರೂ ಕೂಡ ವಿಶ್ವಕರ್ಮರ ಕಲಾವಿದರ ಚಿಂತನೆ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಇರ್ತದೆ. ಆ ಹಳೆಯ ನೆನಪುಗಳು ಇಲ್ಲ ಅಂತೇಳಿ ಆದರೆ ನಾವು ನಮ್ಮ ಮಾತ್ರ ಜೀವನದ ಲೈಫ್ನಲ್ಲಿ ರಿವೈಂಡ್ ಬಟನ್ ಒತ್ತಿಕೊಂಡು ನಮ್ಮ ಜೀವನದ ವಿಚಾರಗಳನ್ನು ಚಿಂತನೆ ಮಾಡ್ತೇವೆ. ಇಡೀ ಪ್ರಪಂಚದ ಇಡೀ ಜಗತ್ತಿನ ವಿಚಾರಗಳನ್ನು ರಿವೈಂಡ್ ಮಾಡಲಿಕ್ಕೆ ಸಾಮರ್ಥ್ಯ ಮಾತ್ರ ಇಲ್ಲ. ಹಾಗಾಗಿ ಫೋಟೋಗಳಿರ್ಬೋದು, ಕಥೆಗಳು ಜೀವನದಲ್ಲಿ ಯಾವ ಎತ್ತರಕ್ಕೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ರಾಜಕಾರಣಿಗಳು, ನಮಗೆ ಬಹಳಷ್ಟು ತಾಳ್ಮೆ ಬೇಕು. ಕೆಲವೊಮ್ಮೆ ನಮಗೆ ಗೊತ್ತೇ ಇರುವುದಿಲ್ಲ, ನಮ್ಮ ಬಗ್ಗೆ ಬೈತಾ ಇರ್ತಾರೆ, ನಮ್ಗೆ ಗೊತ್ತೇ ಇರುವುದಿಲ್ಲ, ನಾವು ಅದನ್ನು ಮಾಡಿದ್ದು ಬೈತಾ ಇರ್ತಾರೆ, ಏನು ಮಾಡೋದು? ಹಾಗೆ ಅದನ್ನು ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಹೋದರೆ ನಾವು ಹಾಳಾಗ್ತೇವೆ. ಅದಕ್ಕಾಗಿ ಈ ಕಿವಿಯಲ್ಲಿ ಕೇಳಬೇಕು, ಆ ಕಿವಿ. ಹಾಗೆ ವಿದ್ಯಾರ್ಥಿಗಳಿಗೆ ತಾಳ್ಮೆ ಮಾಡಬೇಕು. ತಾಳ್ಮೆ ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ನೀವು ನಿರಂತರವಾದ ಪರಿಶ್ರಮ ಮಾಡಬೇಕು, ಅದಕ್ಕಾಗಿ ತಾಳ್ಮೆ ಬೇಕು. ನಿಮ್ಮದು ತಾಳ್ಮೆ ಒಟ್ಟಿಗೆ ನಿಮಗೆ ಏಕಾಗ್ರತೆ, ಮನಸ್ಸು ಚಂಚಲ ಓಡ್ತದೆ, ಆಚೆ ಓಡ್ತದೆ. ಮನಸ್ಸು ಇಲ್ಲಿಂದ ಇಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಹೋಗ್ತದೆ. ಈ ಮನಸ್ಸನ್ನು ಏಕಾಗ್ರತವಾಗಿ, ಯಾಕಂದ್ರೆ ಇಫ್ ಯು ಡೋಂಟ್ ಹ್ಯಾವ್ ಕಾನ್ಸಂಟ್ರೇಷನ್, ನೀವು ಕಲಾವಿದರಾಗಿ ಬಹಳ ದೊಡ್ಡ ಕೊಡುಗೆ ಮಾಡ್ಲಿಕ್ಕೆ ಆಗಲ್ಲ. ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ನೀವು ಅಲ್ಲಿ ಕೊಟ್ಟಂತ ಕೆಲವಾರು ಕೊಡುಗೆಗಳು ನೋಡಿ, ಆ ಕೊಡುಗೆಗಳಲ್ಲಿ ದಿನನಿತ್ಯ, ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ಆ ಕೊಡುಗೆಗಳಿಗೋಸ್ಕರ ಆ ಮನಸ್ಪೂರ್ವಕವಾಗಿ ಅವರು ಮಾಡಬೇಕು. ಕೆಲವೊಂದು ಕಡೆ ಮನಸ್ಸಿಗೆ ದುಃಖ ಇದ್ದಾಗ ಆ ಕೊಡುಗೆಗಳನ್ನು ಕೊಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿ ಕೆಲವೊಂದು ಆಗಲ್ಲ. ಮನಸ್ಸು ದುಃಖ ಕಲಿತದೆ, ಆವಾಗ ಕೈ ತಿರುಗಲ್ಲ, ಏನು ಮನಸ್ಸು ತಿರುಗಲ್ಲ. ಹಾಗಾಗಿ ಮನಸ್ಸು ಸರಿಯಾದ ದಾರಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ 4 ದಿವಸ ಹೋದ್ರೆ 4 ದಿವಸ ಕೆಲಸ ಮುಟ್ಟುವಂಗಿಲ್ಲ. ನೀವು ನೋಡಿ, ಸಿನಿಮಾ ಕಲಾವಿದರು ಕೂಡ ಹಾಗೆ. ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ನೀವು ಎಲ್ಲೋ ಒಂದು ಫಿಲ್ಮ್ ಶೂಟಿಂಗ್ ಅನ್ನ, ಹೀರೋಯಿನ್ ಒಂದು ಸಾಂಗ್ ಅನ್ನ, ಡ್ಯುಯೆಟ್ ಸಾಂಗ್ ಅನ್ನು ಆಡಿ ಅಂತ ಹೇಳಿದ್ರೆ 3 ಗಂಟೆ ರಾತ್ರಿ ನಿದ್ರೆ ಬರುವಾಗ ನೀವು ನೆಗಡ್ತಾ ಡ್ಯುಯೆಟ್ ಸಾಂಗ್ ಆಡ್ಲಿಕ್ಕೆ ಮನಸ್ಸು ಒಪ್ಪಬೇಕಲ್ಲ. ಮನಸ್ಸು ಮತ್ತು ನಮ್ಮ ಈ ಚಿಂತನೆ ಇಡೀ ಅದರಲ್ಲಿ ಹಾಕಿಸ್ಕೊಂಡು ಆ ಚಿಂತನೆಯನ್ನು ನಾವೇ ಮನಸ್ಸಿನಲ್ಲಿ ಕಣ್ಣೆದುರುಗಡೆ ತಂದುಕೊಂಡು ಮಾಡುವಂಥ ಕಲೆ ಬಹಳ ವಿಶೇಷವಾದ ಕೊಡುಗೆ. ಧ್ಯೇಯ, ವಿಷನ್, ಇದನ್ನು ಕೂಡ ನೀವು ಕೊಟ್ಟಿದ್ದೀರಿ. ಇವತ್ತು ಡ್ರಾಯಿಂಗ್ ಕ್ಲಾಸ್, ಪೋರ್ಟ್ರೇಟ್ ಕ್ಲಾಸ್, ಕ್ರಾಫ್ಟ್, ಶಿಲ್ಪಕಲೆ, ಮೆಹಂದಿ ಕ್ಲಾಸ್, ಸುಗಮ ಸಂಗೀತ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಇವತ್ತು ವಿದ್ಯಾರ್ಥಿಗಳಿಗೆ, ಮುಂಬರುವ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತೀವಿ. ಇವತ್ತು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಜೀವನದಲ್ಲಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿದರೆ ಕದ್ದುಕೊಂಡು ಹೋಗುವುದು, ಕೋಟಿಗಟ್ಟಲೆ ಹಣ ಇದ್ದರೆ ನಮ್ಮ ಹತ್ರ ಕದ್ದುಕೊಂಡು ಹೋಗುವುದು. ನೀವು ಕಲಿತಂಥ ವಿದ್ಯೆ ಇದ್ದರೆ ಅದನ್ನು ಯಾರೂ ಕಲಿತುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕದ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ವಿದ್ಯೆಯನ್ನು ಹಿಡ್ಕೊಂಡು ಜೀವನದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಬಹುದು. ಕೋಟಿಗಟ್ಟಲೆ ಮಾತ್ರ ಇದ್ದರೆ ಆ ಕೋಟಿಗಟ್ಟಲೆ ನಮ್ಮ ಕೈಯಲ್ಲಿ ಉಳಿತದ ಅಂದರೆ ಲಕ್ಷ್ಮಿ ಯಾವತ್ತೂ ಚಂಚಲ, ಅದು ಆಗ್ತಾ ಇರ್ತಾ ಓಡ್ತಾ ಇರ್ತದೆ. ಹಾಗಾಗಿ ಅದನ್ನು ತಡೆದಿಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ವಿದ್ಯೆ ಇವತ್ತು ಸಿಗಬೇಕು ಅಂತೇಳಿ ಆದರೆ ಈ ರೀತಿಯ ವಿಶ್ವ ಸ್ಕೂಲ್ ಆಫ್ ಆರ್ಟ್ನ ಒಂದಿಗೆ ಜೋಡಿಸ್ಕೊಂಡು ನಿಜಕ್ಕೂ ಬಹಳ ಪರಿಶ್ರಮದಿಂದ ಈ ಕೊಡುಗೆಯನ್ನು ಕೊಡುವಂಥದ್ದಾಗಿದೆ. ನಾನು ಇವತ್ತು ಹೇಳ್ತೇನೆ, ನಿಮ್ಮ ಕೊಡುಗೆಯನ್ನು, ನಿಮ್ಮ ಈ ಪ್ರಯತ್ನವನ್ನು ನಾನು ನಿಜಕ್ಕೂ ಮೆಚ್ಚಿಕೊಳ್ತಾ ಇದ್ದೇನೆ. ನಿಮ್ಮ ಈ ಪ್ರಯತ್ನ ಯಶಸ್ವಿ ಆಗ್ತದೆ.
ಆರ್ಟ್ ಸ್ಕೂಲು ಪ್ರಾರಂಭ ಆಗಲಿಕ್ಕೆ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟವರೇ ನಮ್ಮ ವೇದವ್ಯಾಸ ಕಾಮತರು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಕಳೆದ ವರ್ಷ ಏಪ್ರಿಲ್ 23ನೇ ತಾರೀಕಿನಂದು ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲಿ ಡಾಕ್ಟರ್ ಜಿ ಜ್ಞಾನಾನಂದರ ಅವರಿಗೆ ನಮ್ಮ ಟ್ರಸ್ಟ್ ಬಿ ಹರಿಶ್ಚಂದ್ರಾಚಾರ್ಯ ಮೆಮೋರಿಯಲ್ ಟ್ರಸ್ಟಿನ ಮೂಲಕ ಒಂದು ಪ್ರಶಸ್ತಿ ಕೊಡುವಂಥ ಸಮಾರಂಭದಲ್ಲಿ ವೇದವ್ಯಾಸ ಕಾಮತರು ಕೂಡ ಗಣ್ಯ ಅತಿಥಿಯಾಗಿದ್ದರು. ಆ ಸಂದರ್ಭದಲ್ಲಿ ಆಗಿನ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಂಥ ಎಡಪಡಿ ತಾಯರವರು ಒಂದು ಆಫರ್ ಕೊಟ್ಟರು. ಅಂದರೆ ನಿಮ್ಮಲ್ಲಿ ಅತ್ಯಂತ ಶ್ರೀಮಂತವಾದಂಥ ಪರಂಪರೆ ಇದೆ ವಿಶ್ವಕರ್ಮರಲ್ಲಿ, ಇದನ್ನು ಡಾಕ್ಯುಮೆಂಟ್ ಮಾಡಬೇಕಾದಂಥ ಕೆಲಸ ಆಗಬೇಕಾಗಿದೆ, ನಿಮ್ಮ ಕಲಾಕೃತಿಗಳನ್ನು ಸಂರಕ್ಷಣೆ ಮಾಡಬೇಕಾದಂಥ ಕೆಲಸ ಆಗಬೇಕಾಗಿದೆ. ನಾನು ನಿಮಗೆ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನೀವು ಆರ್ಟ್ ಸ್ಕೂಲ್ ಏನಾದರೂ ಪ್ರಾರಂಭ ಮಾಡೋದಾದರೆ ಹಾಗೂ ಕಲಾ ಪ್ರದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದಾದರೆ ನಾನು ಅದಕ್ಕೆ ಜಾಗ ಕೊಡ್ತೇನೆ, ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳಿದರು. ಆವಾಗ ವೇದವ್ಯಾಸ ಕಾಮತ್ ಅವರು ಕೂಡ ವೇದಿಕೆಯಲ್ಲಿದ್ದರು. ಅವರು ಕೂಡ ಹೇಳಿದರು, ಖಂಡಿತವಾಗಿ ಕೆಲಸ ಆಗಬೇಕು, ನಾನು ಕೂಡ ಸಂಪೂರ್ಣವಾದಂಥ ಸಹಕಾರ ಕೊಡ್ತೇನೆ ಅಂತೇಳಿ. ಮತ್ತು ಆ ಒಂದು ಭರವಸೆಯ ಮೇಲೆ ನಾವು ಮುಂದೆ ಅಡಿ ಇಟ್ಟೆವು. ಇದೀಗ ಸಣ್ಣ ಹೆಜ್ಜೆ ಇಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಈಗ ರಿಜಿಸ್ಟ್ರೇಷನ್ ಆಗಬೇಕಷ್ಟೇ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಸದ್ಯದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ. ಆಮೇಲೆ ನಮ್ಮ ವೇದವ್ಯಾಸ ಕಾಮತ್ ಅವರ ಬಳಿ ಬರ್ತೇವೆ. ದಯವಿಟ್ಟು ಅವರ ಒಂದು ಸಹಕಾರದಿಂದ ನಮಗೆ ಸ್ವಂತದ್ದಾದಂಥ ಒಂದು ಜಾಗ ಕೊಟ್ಟರೆ ವೇದವ್ಯಾಸ ಕಾಮತರು ಈ ಎಲ್ಲ ಕನಸುಗಳನ್ನು ನಾವು ನನಸು ಮಾಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೇವೆ. ಈಗಾಗಲೇ ಕೆ.ಎನ್.ಆಚಾರ್ಯರು ಪ್ರಾರಂಭದಲ್ಲಿ ಹೇಳಿದರು, ಬಹಳ ವೇಗವಾಗಿ ನಮ್ಮ ಸಂಸ್ಥೆ ಮುಂದುವರಿಯುತ್ತಾ ಉಂಟು ಅಂತ. ಯಾಕಂತ ಹೇಳಿದರೆ ಒಳ್ಳೆ ಟೀಮ್. ಯಾವ ಟೀಮ್ನಲ್ಲಿ ಸ್ವಾರ್ಥ ಇಲ್ಲ ಅಂತ ಹೇಳೋದಿಲ್ಲ, ಸ್ವಾರ್ಥ ಬಹಳ ಕಡಿಮೆ ಇರ್ತದೋ ಅಲ್ಲಿ ಅದ್ಭುತವಾದಂಥ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಟೀಮ್ನಲ್ಲಿ ಇರೋರು ಶಂಕರಾಚಾರ್ಯರು ಒಂದು ಗೀತಾ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಧರ್ಮದ ಲಕ್ಷಣ ಯಾವುದು ಅಂತ ಹೇಳಿದರೆ ಅಭ್ಯುದಯ ಮತ್ತು ನಿಶ್ರೇಯಸ ಅಂತ ಹೇಳಿ. ಅಭ್ಯುದಯ ಅಂತ ಹೇಳಿದರೆ ನಾನು ಮಾತ್ರ ಒಳ್ಳೆಯದಾಗೋದಿಲ್ಲ, ನಾವೆಲ್ಲರೂ ಒಟ್ಟಾಗಿ ಒಳ್ಳೆಯದಾಗೋಣ ಅಂತೇಳಿ, ನಾವೆಲ್ಲರೂ ಒಟ್ಟಾಗಿ ಪ್ರಗತಿಯನ್ನು ಸಾಧಿಸೋಣ, ನಾವೆಲ್ಲರೂ ಒಟ್ಟಾಗಿ ಅಭಿವೃದ್ಧಿಯನ್ನು ಹೊಂದೋಣ. ಇದು ಧರ್ಮದ ಒಂದು ಲಕ್ಷಣ ಅಂತೇಳಿ ಹೇಳ್ತಾರೆ. ನಮ್ಮ ವಿಶ್ವಕರ್ಮ ಕಲಾ ಪರಿಷತ್ತಿನ ಧ್ಯೇಯ ಕೂಡ ಇದೇ ಆಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಬೆಳೆಯೋಣ, ಪರಸ್ಪರ ಕಲಿಯೋಣ, ಕಲಿತಾ ಕಲಿಸೋಣ, ಕಲಿಸ್ತಾ ಕಲಿಯೋಣ, ಒಟ್ಟಾಗಿ ಸಮಾಜದ ಅಭಿವೃದ್ಧಿಗೆ ನಮ್ಮ ಕಲಿಸುವಿಕೆ ಹಾಗೂ ನಮ್ಮ ಕಲಾಕೃತಿಗಳ ಮೂಲಕ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಕೊಡೋಣ ಎನ್ನುವಂಥದ್ದು ನಮ್ಮ ಧ್ಯೇಯವಾಗಿದೆ. ಆ ಧ್ಯೇಯವನ್ನು ಸಾಕಾರ ಮಾಡಲಿಕ್ಕೆ ಒಂದು ಸಣ್ಣ ಹೆಜ್ಜೆ ಈಗ ಇಟ್ಟಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗೂ ಈಗ ವೇದವ್ಯಾಸ ಕಾಮತರವರು ಹೇಳಿದ ಹಾಗೆ ಮಕ್ಕಳಲ್ಲಿ ಇವತ್ತು ಏಕಾಗ್ರತೆ ಎನ್ನುವಂಥದ್ದು ಬಹಳ ಕಡಿಮೆ ಆಗಿದೆ. ನಾವು ಪ್ರಸಾದ್ ಆರ್ಟ್ ಗ್ಯಾಲರಿಯ ಕೋಟಿ ಪ್ರಸಾದ್ ಅವರ ಹತ್ರ ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು, ಕಲಿತಿರೋರೆಲ್ಲ ದೊಡ್ಡ ಕಲಾವಿದರಾಗ್ತಾರೆ ಅಂತೇಳಿ ಅಲ್ಲ, ಆದರೆ ಇವತ್ತಿನ ಕಾಲದಲ್ಲಿ ಏನು ಕೊರತೆ ಇದೆ ಅಂತ ಹೇಳಿದರೆ ಮಕ್ಕಳಿಗೆ ಒಂದು 5 ನಿಮಿಷ ತಾಳ್ಮೆಯಿಂದ ಕೂತ್ಕೊಳ್ಳುವಂಥ ತಾಳ್ಮೆ ಇಲ್ಲ, ಕೂತಲ್ಲಿ ಕೂತ್ಕೊಳ್ಳುವಂಥ ತಾಳ್ಮೆ ಇಲ್ಲ. ಹಾಗೂ ಏಕಾಗ್ರತೆಯ ಕೊರತೆ ಬಹಳಷ್ಟು ಕಂಡು ಬರ್ತಾ ಇದೆ. ಈ ಏಕಾಗ್ರತೆಯ ಕೊರತೆ ಹಾಗೂ ತಾಳ್ಮೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅತ್ಯಂತ ಸಶಕ್ತವಾದಂಥ ಮಾಧ್ಯಮ ಯಾವುದು ಅಂತ ಹೇಳಿದರೆ ಕಲೆಯನ್ನು ಅಭ್ಯಾಸ ಮಾಡುವಂಥ. ಹಾಗಾಗಿ ಕಲೆಯನ್ನು ಅಭ್ಯಾಸ ಮಾಡಲಿಕ್ಕೆ ನೀವು ದೊಡ್ಡ ಕಲಾವಿದರೇ ಆಗಬೇಕು ಅಂತೇಳಿ ಎನ್ನುವಂಥ ಧ್ಯೇಯದಿಂದ ಬರಬೇಕಾಗಿಲ್ಲ. ಆದರೆ ನಮ್ಮಲ್ಲಿರುವಂಥ ಏಕಾಗ್ರತೆಯನ್ನು, ನಮ್ಮಲ್ಲಿರುವಂಥ ತಾಳ್ಮೆಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಈ ಕಲಾ ಮಾಧ್ಯಮದ ಕಲಿಕೆ ಎನ್ನುವಂಥದ್ದು ಬಹಳ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ನೀಡಬಲ್ಲದು ಎನ್ನುವಂಥ ಉದ್ದೇಶದಿಂದ ತಮ್ಮ ಮಕ್ಕಳನ್ನು, ಇದು ಕೇವಲ ವಿಶ್ವಕರ್ಮರಿಗಾಗಿರುವಂಥ ಸಂಸ್ಥೆಯಲ್ಲ, ಎಲ್ಲ ಸಮಾಜದವರು ಕೂಡ ಒಟ್ಟಾಗಿ ಸೇರಿಕೊಂಡು ನಮ್ಮ ಸಮಾಜದ ಕಲೆಯ ಮೂಲ ಉದ್ದೇಶ ಏನು ಅಂತೇಳಿ ಹೇಳಿದರೆ ಬಹಳ ಸುಂದರವಾಗಿ ಗಣೇಶವರು ಹೇಳ್ತಾರೆ, ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದರೆ ಅಹಂ, ನಾನು ಅಂತೇಳಿ, ನನ್ನಿಂದ ಆದದ್ದು ಅಂತೇಳಿ. ಆ ನನ್ನದು ಎನ್ನುವಂಥ ಅಹಮ್ಮನ್ನು ಒಂದು ಕ್ಷಣ ಕಾಲ ಆದರೂ ಮರೆಯುವ ಹಾಗೆ ಮಾಡುವಂಥ ತಾಕತ್ತು ಇರುವಂಥದ್ದು ಕಲೆಗೆ ಅಂತೇಳಿ. ಒಂದು ಕ್ಷಣದಲ್ಲಿ ಒಂದು ಕಲೆಯನ್ನು ನೋಡಿದಾಗ ತನ್ನನ್ನು ಕೂಡ ಮರೀತಾನೆ, ವಿಶ್ವವನ್ನು ಕೂಡ ಮರೀತಾನೆ ಒಬ್ಬ ವ್ಯಕ್ತಿ. ಹಾಗಾಗಿ ಆ ಅಹಮ್ಮನ್ನು ಆದಷ್ಟು ಅದುಮಿಡ್ಲಿಕ್ಕೆ, ಅಹಮ್ಮನ್ನು ಆದಷ್ಟು ನಿರಸನಗೊಳ್ಳಲಿಕ್ಕೆ ಒಂದು
ಆ ಮೂಲಕವಾಗಿ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥ ಒಂದು ಸಶಕ್ತ ಮಾಧ್ಯಮ ಅದು ಕಲೆ. ಹಾಗಾಗಿ ನಮ್ಮ ಸಮಾಜವನ್ನು ಸುಂದರಗೊಳಿಸಲಿಕ್ಕೆ, ನಮ್ಮ ದೇಶವನ್ನು ಸುದೃಢಗೊಳಿಸಲಿಕ್ಕೆ ಈ ಕಲಾ ಮಾಧ್ಯಮದ ಮೂಲಕ ಖಂಡಿತವಾಗಿ ಸಾಧ್ಯ ಉಂಟು ಅಂತ ಹೇಳಿ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಮಾಜದವರು ನಾವು ಒಟ್ಟಾಗಿ ಸೇರಿಕೊಂಡು ಈ ಒಂದು ಕಲೆಯ ಮೂಲಕ ನಾವು ಒಳ್ಳೆಯ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡೋಣ. ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರುತ್ತಾ